we are delighted to announce that the Press Club of Bengaluru has unanimously decided to confer a special honor upon Sri Matsudan Sai in recognition of his extraordinary and transformative contributions in the fields of education, healthcare, and social service. Representing the Press Club, we have the President, Sri R. Sridhar, the General Secretary, Sri Shivkumar Belditatte, Sri Manjunath, the Director, and Sri Sharanu, the Treasurer, and former Minister, Sri T.B. Jayachandraji. ಸ್ವಾಮೀಜಿಗಳೇ, ನಮಗೆ ಇಲ್ಲಿ ಬರುವವರೆಗೂ ಕೂಡ ಸತ್ಯದ ಅರಿವಾಗಿರಲಿಲ್ಲ. ಬಂದ ಮೇಲೇ ನಾವು ಗುರೂಜಿಯವರನ್ನು ಸನ್ಮಾನಿಸ್ತಿಲ್ಲ, ನಮಗೆ ನಾವೇ ಸನ್ಮಾನ ಮಾಡ್ಕೊಳ್ತಾ ಇದ್ದೇವೆ ಅಂತ. ಒಮ್ಮೆ ಕ್ಯಾಂಪಸ್ನ ಒಂದು ವಿಸಿಟನ್ನು ಮಾಡ್ಕೊಂಡು ಬಂದು ಹಿಂದಿನಿಂದಲೂ ಕೂಡ ನಾವೆಲ್ಲ ನಂಬ್ಕೊಂಡು ಬಂದಿದ್ದೇವೆ. ಪರಶುರಾಮ ಮನುಷ್ಯನಾಗಿ ಹುಟ್ಟಿದಾಗ, ಶ್ರೀರಾಮ ಭೂಮಿಯಲ್ಲಿ ಜನಿಸಿದಾಗ, ಶ್ರೀಕೃಷ್ಣ ಇಲ್ಲಿ ದ್ವಾರಕೆಯಲ್ಲಿ ಜನಿಸಿದಾಗ ಅವರನ್ಯಾರೂ ಕೂಡ ದೇವರ ಅವತಾರ ಅಂತ ಅಂದ್ಕೊಂಡಿರಲಿಲ್ಲ. ಅವರ ನಂತರದ ಅವರ ಬದುಕು ಇವತ್ತಿಗೆ ಅವತಾರಗಳು ಅಂತ ನಾವು ಹೇಳ್ತಾ ಇದ್ದೇವೆ. ಅದೇ ರೀತಿ ನಾನು ನಮ್ಮ ತಂಡ ಒಂದು ಆಸ್ಪತ್ರೆಯ ಸಂಕೀರ್ಣದಲ್ಲಿ ಸುತ್ತಾಡ್ತಿರ್ಬೇಕಾದ್ರೆ ನನಗೆ ಕಂಡಂಥದ್ದೆಲ್ಲನೂ ಕೂಡ ಕಡು ಬಡ ಜನ, ಸಿರಿವಂತರು ಯಾರೂ ಕಾಣಲಿಲ್ಲ. ನನಗೆ ಕಷ್ಟ ಬಂದಾಗಲೇ ದೇವರನ್ನು ನೆನಪು ಮಾಡ್ಕೊಳ್ಳೋದು. ದೇವರು ಕೈ ಬಿಡೋದಿಲ್ಲ. ಯಾವುದಾದ್ರೂ ಒಂದು ರೂಪದಲ್ಲಿ ಖಂಡಿತವಾಗಿಯೂ ಕೂಡ ಮುಗ್ಧ ಮನಸ್ಸಿನ ಬಡವರಿಗೆ ಸಹಾಯ ಮಾಡೇ ಮಾಡ್ತಾನೆ. ಅದು ಅವತಾರ ಪುರುಷರ ಒಂದು ರೂಪದಲ್ಲಿ. ನನಗೆ ನಿಜಕ್ಕೂ ಅನಿಸಿದ್ದು ಇವತ್ತಿನ ಈ ಒಂದು ಭೇಟಿಯಲ್ಲಿ ಮತ್ತು ಆ ಆಸ್ಪತ್ರೆಯ ಸಂಕೀರ್ಣದಲ್ಲಿ ಸುತ್ತಾಡಬೇಕಾದ್ರೆ ಗುರೂಜಿಯವರು, ಮಧುಸೂದನ್ ಸಾಯಿ ಸ್ವಾಮೀಜಿಗಳು ಖಂಡಿತವಾಗಿಯೂ ಕೂಡ ದೇವರ ಅವತಾರನೇ. ಯಾಕೆಂದರೆ ಯಾವುದೋ ಒಂದು ಸಣ್ಣ ನರ್ಸಿಂಗ್ ಹೋಮ್ ಇರ್ಬೋದು, ಯಾವುದೋ ಒಂದು ಆಸ್ಪತ್ರೆ ಇರ್ಬೋದು, ಯಾವುದೇ ವ್ಯಕ್ತಿ ತನಗೇನೋ ಸಮಸ್ಯೆ ಆದಾಗ ಅಲ್ಲಿಗೆ ವಿಸಿಟ್ ಕೊಡ್ತಾ ಇದ್ದಂಗೆ ಎದುರಿಗೇ ಒಂದು ಕೌಂಟರ್ ಇರುತ್ತೆ. ರಿಜಿಸ್ಟ್ರೇಷನ್ಗೆ ಅಂತಲೇ ಮೊದಲು ಹಣವನ್ನು ಪಾವತಿ ಮಾಡಬೇಕಾಗತ್ತೆ. ಆ ರಿಜಿಸ್ಟ್ರೇಷನ್ ಆದ ನಂತರದ ಹಲವಾರು ಪ್ರಕ್ರಿಯೆಗಳಲ್ಲಿ ನಾವು ಜೇಬ್ನಿಂದ ಅಲ್ಲ, ಇವತ್ತು ಚೀಲದಲ್ಲಿ ಹಣವನ್ನು ಕೊಂಡೊಯ್ಯಬೇಕಾದಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಅಂತಹ ಸಂದರ್ಭದಲ್ಲಿ ಒಂದು ನೇರವಾಗಿ ಒಂದು ಆಸ್ಪತ್ರೆಗೆ ಹೋಗಿ ತನ್ನ ರೋಗವನ್ನು ಗುಣಪಡಿಸ್ಕೊಂಡು ಯಾವುದೇ ಬಿಲ್ ಕೌಂಟರ್ ಇಲ್ಲದ ಒಂದೇ ಒಂದು ಆಸ್ಪತ್ರೆ ನಾನು ನೋಡ್ತಿರುವಂಥದ್ದು ಇವತ್ತು ಇಲ್ಲಿ. ನಾವೆಲ್ಲ ಜರ್ನಲಿಸ್ಟ್ಗಳು ಕೆಲವೊಮ್ಮೆ ಕುಳಿತುಕೊಂಡಾಗ ನಾವು ಮಾತನಾಡ್ತೇವೆ. ಇವತ್ತು ನಮ್ಮ ಸಮಾಜಕ್ಕೆ ಅಗತ್ಯ ಇರುವಂಥದ್ದು ಹೆಲ್ತ್, ಎಜುಕೇಷನ್, ಎಂಪ್ಲಾಯ್ಮೆಂಟ್. ಇದನ್ನು ಮಾಡಬೇಕಾಗಿರುವಂಥದ್ದು ಯಾರು? ನಾವೆಲ್ಲ ಆಯ್ಕೆ ಮಾಡಿ ಕಳಿಸುವಂತಹ ಸರ್ಕಾರ. ಆದರೆ ಎರಡನ್ನಂತೂ ನಾನು ಇವತ್ತಲ್ಲಿ ನೋಡಿದೆ ಉಚಿತವಾಗಿ, ಅದನ್ನು ಹೆಲ್ತು ಮತ್ತು ಎಜುಕೇಷನ್ನು ಅದನ್ನು ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಸಮಾಜದ ಪರವಾಗಿ ನಿಮಗೆ ಧನ್ಯವಾದಗಳು ಸ್ವಾಮೀಜಿ.